ಬಂಟ ವೈದ್ಯನಾಥ ಕೊರಗಜ್ಜನ ದುಮ್ಮುದಿ ಒಂದು ಇನಿ ನಿಟ್ಟದಕ್ಕಲ್ನ ಒಟ್ಟಿಗೆ ನಮ್ಮ ಆಡಳಿತ ಕೊರಗಜ್ಜ ಆದಿಕ್ಷೇತ್ರದ ಆಡಳಿತದಕ್ಕಲ್ಲ ಗುತ್ತಿನಕ್ಕಲ್ಲ ಸೇರಿದು ಮೂರು ಕ್ಲಿನಿಕ್ ಓಪನ್ ಮಾಡಿದ್ದಾರೆ. ಅಂಚ ಈ ಕ್ಲಿನಿಕ್ದ ಮಾತ ಸದುಪಾಯಗಳನ್ನ ಗ್ರಾಮಸ್ಥರು ಭಕ್ತರು ಮಾತ ಪಡೆಯೊಂದು ಅಂಚೆನೆ ಬಾಕಿಮೇಟೆ ನಿಟ್ಟದಕ್ಕಲು ಮತ್ತು ಮಲ್ಲ ಆಸ್ಪತ್ರೆ ಬಂದಿದ್ದಾರೆ. ಆಂಡ ಈ ಕ್ಷೇತ್ರಡು ಅಕ್ಲ ವೈದ್ಯಕೀಯ ನೆತ್ತೊಟ್ಟಿಗೆ ಒಂದು ದೈವಿ ಶಕ್ತಿಲ ಅಕ್ಲೊಟ್ಟಿಗೆ ಉಪ್ಪುಂಡು. ಅಂಚೆ ಅದು ಮೂಲಭತ್ತಿನ ಮಾತಾರೋಗ್ಯಲ್ಲ ಗುಣಮುಖರಾದ ಪೋಪೆರಿಂದ ಬಂಡದ ನಮ್ಮ ನಂಬಿಕೆಂದು ಅಂಚೆ ಅದು ನಿಟ್ಟದ ಮಾತೆರೆಗಳ ಆಡಳಿತ ಮಂಡಳದ ಪರವಾದ ಧನ್ಯವಾದವನ್ನು ಕೊರೊಂದು ಅಂಚೆನೆ ನನ್ನಲ ನಿಖಲು ಇಂಕ್ಲೆಗೆ ಬೋಡಾಯಿನತೆ ಸಹಕಾರ ಕೊರಡೊಂದು ಇಂಕಲ ಯಜಮಾನರು ಶ್ರೀಧರ್ ಶೆಟ್ಟಿ ನಿಖಲ್ನಲ್ಲಿ 7 ತಿಂಗಳು ನಿಂತು ನಿಖಲ ಬೆರಿತಾಗದು ಈ ಬೆಲೆಯಲ್ಲಿ ಮಂದಿರು ಯಾನು ಹೇಮಂತ್ಗಳ ನಮ್ಮ ಸುಮನ ಮೇಡಮ್ಗಳ ಸಂದೀಪ್ ಶೆಟ್ಟಿಗಳ ಒಕ್ಕ DHOಗಳ ಪಿರೋರ ಧನ್ಯವಾದವನ್ನು ಕೊರೊಂದುಲ್ಲೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕೊರಗಜ್ಜನ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ಈ ದಿನ ನಾವು ಕ್ಷೇಮ ಆಸ್ಪತ್ರೆ ಮತ್ತು ವೈದ್ಯಕೀಯ ವಿದ್ಯಾಸಂಸ್ಥೆಯ ವತಿಯಿಂದ ಸಾರ್ವಜನಿಕರಿಗೆ ಇಲ್ಲಿ ಉಚಿತವಾಗಿ ವೈದ್ಯಕೀಯ ಸೇವೆಯನ್ನು ಪ್ರಾರಂಭಿಸಬೇಕಂತ ಹೇಳಿ ಒಂದು ಸೇವಾ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದಾರೆ. ಮೊದಲನೇದಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ನಮ್ಮಲ್ಲಿ ಸಂದೀಪ್ ರೈ ಅವರಿರ್ಬೋದು, ನಮ್ಮ ಸುಮಲತಾ ಮೇಡಮ್ ಇರ್ಬೋದು, ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇಡೀ ವ್ಯವಸ್ಥಾಪನಾ ಸಮಿತಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಏಕೆಂದರೆ ಇಲ್ಲಿ ಬರುವ ಭಕ್ತಾದಿಗಳಿಗೆ ಉಚಿತವಾಗಿ ತಪಾಸಣೆ ಹಾಗೂ ಔಷಧಿಗಳನ್ನು ವಿತರಿಸುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಕೊರಗಜ್ಜ ಎಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳಿ ಬೇಡಿಕೊಂಡು ನಾನು ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಇಲ್ಲಿದ್ದು ಸೇವಾ ಟ್ರಸ್ಟ್ನವರು ಕೇಳಿಕೊಂಡಾಗ ನಮಗೆ ಆಸ್ಪತ್ರೆಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ನಾವು ಆ ಅವಕಾಶವನ್ನು ಉಪಯೋಗಿಸಿ ಇಲ್ಲಿ ಸೇವಾ ಕೇಂದ್ರವನ್ನು ಒಂದು ಮೆಡಿಕಲ್ ಫೆಸಿಲಿಟಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಈ ಫೆಸಿಲಿಟಿ 4ರಿಂದ 6 ಗಂಟೆವರೆಗೆ ಅವ್ರು ಕೇಳಿದ ಟೈಮಿಗೆ ಮಾಡಿಕೊಟ್ಟಿದ್ದೇವೆ. ಇದು ಪೂರ್ತಿ ಫ್ರೀಯಾಗಿ ಕೊಡ್ತಾ ಇದ್ದೇವೆ. ಎಲ್ಲ ಔಷಧಿಗಳು ಫ್ರೀ. ಇಲ್ಲಿಂದ ಏನಾದರೂ ಅಡ್ಮಿಷನ್ ಬಂದರೆ ಅವರಿಗೆ ಒಂದು 20% ಕನ್ಸೆಷನ್ ಸಹ ಸಿಗ್ತದೆ ನಮ್ಮ ಆಸ್ಪತ್ರೆ ವತಿಯಿಂದ. ಸೊ ಇದೊಂದು ಚೆನ್ನಾಗಿ ನಡೀಲಿ. ಇಲ್ಲಿದ್ದು ಬಂದ ಭಕ್ತಾದಿಗಳು ಹುಷಾರಾಗಲಿ, ಹೋಗಲಿ. ಇಲ್ಲಿಂದಲೇ ಮದ್ದು ತಗೊಂಡು ಹೋಗುವಾಗೆ ಆಗಲಿ. ನಮಗೇನು ಅಡ್ಮಿಷನ್ ಆಗಬೇಕು ಅಂತಲ್ಲ, ಇಲ್ಲಿಂದ ಫ್ರೀ ಟ್ರೀಟ್ಮೆಂಟ್ ಆಗಿ ತಗೊಂಡು ಹೋಗುವಾಗೆ ಆಗಲಿ. ಎಷ್ಟು ವರ್ಷ ನಮಗೆ ನಡೆಸಲಿಕ್ಕೆ ಆಗ್ತದೆ ಅಷ್ಟು ಕಾರ್ಯವನ್ನು ನಾವು ನಡೆಸಲಿಕ್ಕೆ ತಯಾರಿದ್ದೇವೆ. ಇದಿಷ್ಟು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೆ. ಎಷ್ಟು ವೈದ್ಯರು ಇರ್ತಾರೆ ಇಲ್ಲಿ? ಒಬ್ಬರು ವೈದ್ಯರು ಇದ್ದಾರೆ. ಈಗ 4ರಿಂದ 6 ಗಂಟೆವರೆಗೆ ಇದ್ದಾರೆ. ಮತ್ತು ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಾಗೆ ನಮಗೆ ವೈದ್ಯರು ಹಾಕಲಿಕ್ಕೆ ಏನು ತೊಂದರೆ ಇಲ್ಲ. ಫೆಸಿಲಿಟಿ ಬೇಕು ಅಂತಿದ್ದರೆ ನಾವು ಫುಲ್ಲು ನಡೆಸ್ತಾ ಇದ್ದೇವೆ. ನಮ್ಮ ಹತ್ರ ಹಾಗೆ ಇಂಥದ್ದು 24 ಕೇಂದ್ರಗಳು ಉಂಟು. ಅದು 24 ಕೇಂದ್ರದಲ್ಲಿ ನಾವು ಒಂದೊಂದು ವೈದ್ಯರು, ಒಂದು ನರ್ಸು, ಒಂದು ಟೆಕ್ನಿಷಿಯನ್ನು, ಕೆಲವೊಮ್ಮೆ 2-3 ನಮ್ಮಿಂದ ಆಸ್ಪತ್ರೆಯಿಂದ ಬಂದು ಬೇರೆ ಡಾಕ್ಟ್ರುಗಳನ್ನ ಕಳಿಸ್ತೇವೆ. ಅಂಥದ್ದು ಉಚಿತವಾಗಿ ನಡೀತಾ ಇದೆ. ದೊಡ್ಡದಾಗಿ ಇದು ಸಹ ನಡೀತಾ ಇದೆ ಅಂತಿದ್ದರೆ ನಾವು ಕಳಿಸ್ಕೊಡ್ಲಿಕ್ಕೆ ತಯಾರಿದ್ದೇವೆ. ಎಂತ ಸ್ಥಳೀಯರು ಬರ್ಬೋದು ಇಲ್ಲಿಗೆ? ಸ್ಥಳೀಯರಿಗೆ ಅಂತಲೇ ಮಾಡಿರೋದು. ಎಲ್ರಿಗೂ, ಯಾರು ಭಕ್ತಾದಿಗಳು ಇಲ್ಲಿಗೆ ಬರ್ತಾರೆ, ಯಾರು ಸ್ಥಳೀಯರು ಬರ್ಬೋದು, ಭಕ್ತಾದಿಗಳು ಬರ್ಬೋದು, ಎಲ್ಲರೂ ಬರ್ಬೋದು. ಯಾರು ಇಲ್ಲಿಗೆ ಬರ್ತಾರೆ ಅವರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ನಮ್ಮ ವತಿಯಿಂದ. ಅದು ಆಗ್ತದೆ. ಜಸ್ಟಿಸ್ KS ಹೆಗ್ಡೆ ಹಾಸ್ಪಿಟ್ಲ್ ಬೊಕ್ಕ 300 ಗ್ರಾಮ ಪಂಚಾಯತ್ ನಮ್ಮ ಪಂಜಂತಾಯ ಬಂಟ ವೈದ್ಯನಾಥ ಕ್ಷೇತ್ರ ಆದಿಸ್ಥಳ ಒಟ್ಟು ಈ ಪ್ರದೇಶಗಳು ಒಂಜಿ ಸಾರ್ವಜನಿಕರಿಗೆ ಉಚಿತವಾಯಿನಂಚಿನ ವೈದ್ಯಕೀಯ ವ್ಯವಸ್ಥೆ ನೀನು ಏರ್ಪಾಡು ಮಾಡಿದ್ರು. ಖಂಡಿತವಾದ್ಲ ಈ ಪ್ರದೇಶಕ್ಕೊಂದು ಸೂಕ್ತವಾಯಿನ ವ್ಯವಸ್ಥೆ ದಯಪಂಡ ಇನ್ನಿತ ಆರೋಗ್ಯದ ಒಂಜಿ ಜನಕ್ಕೆ ದುಬಾರಿ ಆದುಪ್ಪುನಂಚಿನ ಪುರ್ತುಡು ಒಂಜಿ ಎಲ್ಲೆಲ್ಲ ಚಿಕಿತ್ಸೆಯನ್ನು ಪಡೆಯುವಂಚಿನ ಒಂಜಿ ಅವಕಾಶ ಇನಿ ನಮ್ಮ ಪಂಜಂತಾಯ ಬಂಟ ವೈದ್ಯನಾಥ ಬೊಕ್ಕ ಕೊರಗತನೆ ಆದಿಸ್ಥಳ ಬೊಕ್ಕ ನಿಟ್ಟದ ವ್ಯವಸ್ಥೆ ಮಲ್ದನು. ಆದಿಸೆಟ್ಟು ನೇತ ಪೂರ ಪ್ರಯೋಜನ ಸಾರ್ವಜನಿಕರು ಪಡೆಯೋಡು. ಆ ಮುಖಾಂತರ ನಮ್ಮ 300 ಗ್ರಾಮದ ಪಂಚಾಯತ್ ಪರವಾದ್ಲ ಈ ವ್ಯವಸ್ಥೆ ಮಲ್ದಿನಕ್ಕೆ ರಡ್ಡು ಸಂಸ್ಥೆಗಳ ಕೃತಜ್ಞತೆಯನ್ನು ಸಲ್ಲಿಸಿ